ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಒಂದು ಹಲಸಿನಕಾಯಿಯದ್ದು ಪದಾರ್ಥ ಮತ್ತು ಹಲಸಿನಕಾಯಿಯದ್ದು ಸೋಂಟೆ ಮಾಡಲಿಕ್ಕೆ ಹಲಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ನಮ್ಮದೊಂದು ಗಾಳಿಗೆ ದೊಡ್ಡ ಹಲಸಿನ ಮರ ಬಿದ್ದಿದೆ. ಅದರಲ್ಲಿ ತುಂಬ ಹಲಸಿನಕಾಯಿ ಇತ್ತು. ಅದು ಒಳ್ಳೆ ಹಲಸಿನಕಾಯಿ, ಅದರಲ್ಲಿ ಸೋಂಟೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಒಂದು ತಂದು ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಈಗ ಅದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಅದರ ಒಳಗೆ ಬೀಜ ಇದ್ದದ್ದು ಮತ್ತು ವೇಸ್ಟ್ ಎಲ್ಲ ಇದ್ದದ್ದು ಕ್ಲೀನ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಅದನ್ನೆಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು. ಸೋಂಟೆ ಮಾಡಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡಿದರೆ ಅದು ಒಳ್ಳೆಯದಾಗ್ತದೆ. ಇದು ಹಲಸಿನಕಾಯಿ ಕೂಡ ಒಳ್ಳೆಯದುಂಟು. ನೋಡಿ, ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ. ಕ್ಲೀನ್ ಮಾಡಿ ಆಯಿತು ವೀಕ್ಷಕರೇ. ನೋಡಿ, ಇಷ್ಟಾಗಿದೆ. ನೋಡಿ, ಇಷ್ಟು ಚಿಕ್ಕದು ಮಾಡಬೇಕು. ನೋಡಿ, ಇದೆಲ್ಲ ಪದಾರ್ಥಕ್ಕೆ ಮತ್ತು ಸೋಂಟೆ ಮಾಡಲಿಕ್ಕೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಇದಕ್ಕೆ ಸೋಂಟೆಗೆ ಮಾಡಲಿಕ್ಕೆ ನಾನು ಅದಕ್ಕೆ ಮೆಣಸಿನ ಪುಡಿ ಮತ್ತು ಕರಿ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಹಾಕಿದ್ದೇನೆ. ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಇಟ್ಟದ್ದು. ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ, ಹಾಕಿ ಕಲಸಿ ಇಟ್ಟದ್ದು. ನೋಡಿ, ಈಗ ಆಗಲೇ ನಾನು ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಕುದಿ ಬಂದಿದೆ. ಕುದಿ ಬಂದ ಮೇಲೆ ನಾನು ಸೋಂಟೆಯನ್ನು ಹಾಕಿದ್ದು. ನೋಡಿ, ಒಳ್ಳೆಯದು. ಸಿಮ್ಮಲ್ಲಿ ಇಡಬೇಕು ಬೆಂಕಿ ಗ್ಯಾಸಿಂದು. ನೋಡಿ, ಇಷ್ಟ ಆಗಬೇಕು. ನೋಡಿ, ಇನ್ನು ಎಣ್ಣೆಯಿಂದ ತೆಗಿತೀನಿ ನಾನು. ನೋಡಿ, ಒಳ್ಳೆಯದಾಗಿದೆ. ಒಳ್ಳೆ ಕರು ಅಂತ ಹೇಳ್ತಾರೆ. ಒಳ್ಳೆ ಕುರುಕುರೆ ತಿಂದಾಗೆ ಆಗ್ತದೆ. ನೋಡಿ, ಚೆಂದ ಆಗಿದೆ. ಆನಂತರ ಆವಾಗಲೇ ನಾನು ಪದಾರ್ಥ ಕೂಡ ರೆಡಿ ಮಾಡಿದೆ. ನೋಡಿ, ನಾನು ಸ್ವಲ್ಪ ಗ್ರೇವಿ ಮಾಡಿದ್ದು ಊಟ ಮಾಡಲಿಕ್ಕೆ. ನೋಡಿ, ಅದೇ ಹಲಸಿನಕಾಯಿದು ಪದಾರ್ಥ ಮಾಡಿದ್ದು. ಥ್ಯಾಂಕ್ ಯು ವೀಕ್ಷಕರೇ.